ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡ್ಕೊಂಬೋಣ ಯಾವ ಥರ ನ್ಯೂ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೋದಾ ಅಂತ. ನೀವು ಹೊಸದಾಗಿ ನ್ಯೂ ಚಾನಲ್ ಕ್ರಿಯೇಟ್ ಮಾಡ್ಕೋಬೇಕು ಅನ್ಕೊಳ್ತಾ ಇದ್ದಾರೆ ಅಂದರೆ ನಿಮಗೆ ಈ ವಿಡಿಯೋ ಫುಲ್ ಈಸಿ ಆಗುತ್ತೆ. ನೀವು ಇನ್ಸ್ಟಾಗ್ರಾಮ್ ಐಡಿನ ಈಗ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಈ ಥರ ಸ್ವಲ್ಪ ಟ್ರಿಕ್ಸ್ ಇರುತ್ತೆ, ಟ್ರಿಕ್ಸ್ ತಿಳ್ಕೊಳ್ಳೇಬೇಕಾಗುತ್ತೆ. ಹಾಯ್, ನೀವು ಇನ್ಸ್ಟಾಗ್ರಾಮ್ ಐಡಿನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಲ್ಲ, ನಿಮಗೆ ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಬನ್ನಿ ನೋಡ್ಕೊಂಬೋಣ ಈಸಿ ಟಿಪ್ಸಲ್ಲಿ ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು ಅಂತ. ಮೊದಲನೇದಾಗಿ ನೀವು ಇನ್ಸ್ಟಾಗ್ರಾಮ್ ಐಡಿನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಈ ಥರ ಬರುತ್ತೆ. ನೀವು ಇನ್ಸ್ಟಾಗ್ರಾಮ್ ಐ ಡಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ನೀವು ಇನ್ಸ್ಟಾಗ್ರಾಮ್ ಐ ಡಿ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಅಪ್ಡೇಟ್ ಆಗಿದ್ವಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಯಾಕಂದರೆ ಅಪ್ಡೇಟ್ ಆಗಿಲ್ಲ ಅಂದರೆ ಈ ಥರ ಇದಾಗುತ್ತೆ. ನಂದು ಆವಾಗಲೇ ಓಲ್ಡ್ ಅಕೌಂಟ್ ಇರೋದ್ರಿಂದ ನಾನು ನ್ಯೂ ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಅಪ್ಡೇಟ್ ಆಗಿದಾಗುತ್ತೆ. ನಿಮ್ಗೆ ಯಾವ ಮೊಬೈಲ್ ನಂಬರಿಂದ ನೀವು ಲಾಗಿನ್ ಆಗಬೇಕು ಅಂದ್ಕೊಂಡಿದ್ದೀರೋ ಆ ಮೊಬೈಲ್ ನಂಬರ್ನ ನೀವು ಇಲ್ಲಿ ಹಾಕ್ಕೊಳ್ಬೇಕು. ಯಾವ ಮೊಬೈಲ್ ನಂಬರ್ ಹಾಕ್ಕೊಳ್ತಾ ಇದ್ದೀರಾ ಅಂತ. ಮೊಬೈಲ್ ನಂಬರ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು ಅಪ್ಡೇಟ್ ಆಗಿ 2 ಮಿನಿಟ್ಸ್ ಟೈಮ್ ತೊಗೊಳುತ್ತೆ. ನೀವು ಯಾವ ನಂಬರ್ಗೆ ಹಾಕಿರ್ತೀರಲ್ಲ ಆ ನಂಬರ್ಗೆ ಚೆಕ್ ಮಾಡ್ಕೋಬೇಕು ಒಂದ್ಸರಿ ಅಪ್ಡೇಟ್ ಆಗಿದೆ ಇಲ್ವಾ, ಮೊಬೈಲ್ ನಂಬರ್ ಇದೆ ಅಲ್ವಾ ಅಂತ. ಅದಕ್ಕೆ OTP ಬರುತ್ತೆ. ಆ OTPನ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೀವು OTP ಹಾಕ್ಕೊಂಡ್ರೆ ಈ ಥರ ಪಾಸ್ವರ್ಡ್ ಬರುತ್ತೆ. ನೀವು ಯಾವ ಥರ ಪಾಸ್ವರ್ಡ್ ಹಾಕ್ಕೊಡ್ತೀರಲ್ಲ ಆ ಪಾಸ್ವರ್ಡ್ನ ನಿಮಗೆ ಯಾವುದೇ ಇಷ್ಟ ಆಗುತ್ತೋ ಆ ಪಾಸ್ವರ್ಡ್ನ ನೀವೇ ಓನಾಗಿ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ನಿಮ್ಗೆ ಏನು ಇಷ್ಟ ಇರುತ್ತೆ ನೀವು ಇದನ್ನು ಕ್ರಿಯೇಟ್ ಮಾಡ್ಕೊಂಡು ಇಟ್ಕೋಬೋದು. ನಾನು ಇವಾಗ ಸಿಂಪಲ್ ನಿಮ್ಗೆ ಹೇಳೋಕ್ಕೋಸ್ಕರ ಏನೋ ಒಂದು ಇಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪಾಸ್ವರ್ಡ್ ಹಾಕ್ಕೊಂಡ್ಮೇಲೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಪಾಸ್ವರ್ಡ್ ರಾಂಗ್ ಅಂತ ಈ ಥರ ನೀವು ಏನಾದರೂ ಒಂದೇ ಸೇಮ್ ಪಾಸ್ವರ್ಡ್ ಹಾಕಿದ್ರೆ ಇದಾಗುತ್ತೆ. ನೀವು ಡಿಫ್ರೆಂಟ್ ಆಗಿರೋ ಓನಾಗಿ ಕ್ರಿಯೇಟ್ ಮಾಡ್ಕೊಂಡು ಹಾಕೋಬೇಕು. ನಿಮ್ಮ ಮೊಬೈಲ್ ನಂಬರ್ ಆ ಥರ ನೀವು ಏನಾರು ಹಾಕೋದ್ರೆ ಈ ಪಾಸ್ವರ್ಡ್ ತೊಗೊಳ್ಳೋದಿಲ್ಲ. ಆವಾಗ ನೀವು ಓನಾಗಿ ಕ್ರಿಯೇಟ್ ಮಾಡಿಕೊಂಡು ಮೋರ್ ಸೆಕ್ಯೂರ್ ಆಗಿರೋ ಥರ ನೀವು ಪಾಸ್ವರ್ಡ್ ಹಾಕ್ಕೊಳ್ಬೇಕಾಗುತ್ತೆ. ಆದಮೇಲೆ ನೆಕ್ಸ್ಟ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡು ಈ ಥರ ರೊಟೇಟ್ ಆಗುತ್ತೆ. ನಿಮ್ಮ ಪಾಸ್ವರ್ಡ್ ನೀವು ಏನಾದ್ರು ಚೇಂಜ್ ಮಾಡ್ಕೊಂಡಿದ್ರೆ ಒಂದು 2 ಮಿನಿಟ್ಸ್ ಟೈಮ್ ತೊಗೊಳ್ತಾ. ಯಾಕಂದರೆ ನಿಮ್ಮದು ಡೇಟ್ ಆಫ್ ಬರ್ತ್ ಅದೆಲ್ಲ ಕೇಳುತ್ತೆ, ನಿಮ್ಗೆ ಯಾವ ಡೇಟಲ್ಲಿ ಹುಟ್ಟಿದ್ದೀರಾ ಏನು ಹೆಂಗಂತೆ. ನೀವು ಯಾವ ಡೇಟಲ್ಲಿ ಹುಟ್ಟಿದ್ದೀರಾ ಅದನ್ನು ನೀವು ಕ್ಲಿಕ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ. ಇಲ್ಲಿರುತ್ತೆ, ನೀವು ನೋಡ್ಕೋಬೋದು ಯಾವ ಇಯರು ಯಾವಾಗ ನಿಮ್ಮ ಡೇಟ್ ಆಫ್ ಬರ್ತ್ ಬರುತ್ತೆ. ನೀವು ನಿಮ್ಮ ಡೇಟ್ ಆಫ್ ಬರ್ತ್ ನೀವು ಇಲ್ದಲ್ಲಿ ನೋಡ್ತಾ ಇದ್ದೀರ ಅಂತ ಇದನ್ನು ಹಾಕೋಂಗಿಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ ನೀವು ಅದನ್ನು ಹಾಕೋಬೇಕು. ಓಕೆನಾ. ಆಮೇಲೆ ಇಲ್ಲಿ ಸೆಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದು ಡೇಟ್ ಇದರಲ್ಲಿ ಬರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ಥರ ಏನು ಅಂತ. ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್